ಡಿಸೆಂಬರ್ 10ಕ್ಕೆ ಲಿಂಗಾಯತ ಸಮುದಾಯದಿಂದ ಕರಾಳ ದಿನಾಚರಣೆಯನ್ನ ಮಾಡಲಾಗುತ್ತೆ ಅಂತ ಹೇಳಿ ಚಿಕ್ಕೋಡಿಯಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿರುವ ತನಕ ನಾವು ಮೀಸಲಾತಿಯನ್ನ ಕೇಳುವುದಿಲ್ಲ ಅಂತಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ ವರ್ಷ ನಮ್ಮ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಆಗಿದೆ. ರಾಜ್ಯ ಸರ್ಕಾರದಿಂದ ನಮ್ಮನ್ನ ಒಡೆಯುವ ಕೆಲಸ ಆಗ್ತಾ ಇದೆ. ಅಸಂವಿಧಾನಿಕ ಹೋರಾಟ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಸಮಾಜದ ಅನ್ನ ಉಂಡವರು ಧ್ವನಿ ಎತ್ತುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ 50,000 ಪಂಚಮಸಾಲಿಗಳಿಂದ ಹೋರಾಟವನ್ನು ಮಾಡಲಾಗುತ್ತೆ. ಬಾವುಟದ ಜೊತೆಗೆ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶವನ್ನ ನಾವು ಮಾಡ್ತೀವಿ ಅನ್ನೋದಾಗಿ ಚಿಕ್ಕೋಡಿಯಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದರೆ ಸಿದ್ದರಾಮಯ್ಯ ಸಿಎಂ ಆಗಿರುವ ತನಕ ನಾವು ಮೀಸಲಾತಿಯನ್ನ ಕೇಳುವುದಿಲ್ಲ. ಡಿಸೆಂಬರ್ 10ಕ್ಕೆ ಲಿಂಗಾಯತ ಸಮುದಾಯದಿಂದ ಕರಾಳ ದಿನಾಚರಣೆಯನ್ನ ಮಾಡುವುದಾಗಿ ಚಿಕ್ಕೋಡಿಯಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. 8ನೇ ಹಂತದ ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಉಳಿವಿಯಲ್ಲಿ ನಡೆದಂಥ ಸಂಕಲ್ಪ ಸಭೆಯಲ್ಲಿ ಮಾಡಲಾಗಿದೆ. ಡಿಸೆಂಬರ್ 10ನೇ ತಾರೀಕು ಅವತ್ತೇ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದರು. ಆ ದಿನವನ್ನು ಲಿಂಗಾಯತ ದೌರ್ಜನ್ಯ ದಿನ ಅಂತೇಳಿ ನಾವೆಲ್ಲ ಆಚರಿಸ್ಬಿಟ್ಟು ಸುಮಾರು 50,000 ಪಂಚಮಸಾಲಿ ಹೋರಾಟಗಾರರು ಪಂಚಮಸಾಲಿ ಬಾವುಟದೊಂದಿಗೆ ಭಾಳ ದೊಡ್ಡ ಸಮಾವೇಶವನ್ನು ಬೆಳಗಾವಿಯಲ್ಲಿ ಮಾಡ್ತೀವಿ. ಈ ಸಲ ಚಳಿಗಾಲ ಅಧಿವೇಶನದಲ್ಲಿ ಮತ್ತೆ ಪಂಚಮಸಾಲಿ ಹೋರಾಟ ಮುಂದುವರಿತಾ ಚಳಿಗಾಲ ಅಧಿವೇಶನದಲ್ಲಿ ಈ ಸಮಾಜದ ಅನ್ನ ಉಂಡಂಥ ಜನ ಈಗಲೂ ಧ್ವನಿ ಎತ್ತೋದು ಕೆಲಸ ಮಾಡಲಿ. ನಾವಂತರೂ ಸರ್ಕಾರಕ್ಕಿನ ಮೇಲೆ ಮೀಸಲಾತಿ ಬೇಕು ಅಂತೇಳಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರೋವರೆಗೂ ಕೇಳೋಕ್ಕೆ ಹೋಗಲ್ಲ. ಯಾಕೆ ನಮಗೆ ಅವ್ರು ಹೊಡೆದಿದ್ದಾರೆ. ನಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಅಧಿವೇಶನ ಮಾತಾಡಿದ ಮೇಲೆ ಅವರು ಇರೋವರೆಗೂ ಕೇಳೋದಕ್ಕಿಂತ ಜನರ ಬಳಿ ನ್ಯಾಯ ಕೇಳ್ತೀವಿ. ಜನ ಏನು ತೀರ್ಮಾನ ಕೊಡ್ತಾರೋ ಅದನ್ನು 2028 ಇಸ್ವಿಗೆ ಆ ನಿರ್ಧಾರ ಪ್ರಕಟಗೊಳಿಸ್ತೀವಿ. ಈ ಸಲ ಹೋರಾಟ ಯಾವ ರೀತಿ ಇರುತ್ತೆ ಚಳಿಗಾಲ ಅಧಿವೇಶನದಲ್ಲಿ? ಚಳಿಗಾಲ ಅಧಿವೇಶನದಲ್ಲಿ ನಾನು ವಿಧಾನಸೌಧ ಮುತ್ತಿಗೆ ಹಾಕೋದು ಹೋರಾಟ ಅಂತೇಳಿ ಹೇಳೋದಕ್ಕಿಂತ 50,000 ಪಂಚಮಸಾಲಿ ಬಾವುಟಗಳೊಂದಿಗೆ ಬೃಹತ್ ಸಮಾವೇಶ ಮಾಡ್ತೀವಿ. ಜಾಗೃತಿ